ಜಮಖಂಡಿ ಲಯನ್ಸ್ ಕ್ಲಬ್ 57ನೇ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮ ಜಮಖಂಡಿ ನಗರದ ಬಸವಭವನದಲ್ಲಿ ಜುಲೈ 28ರಂದು ನಡೆಯಲಿದೆ ಎಂದು ಮುಂದಿನ ಅಧಿಕಾರ ವಹಿಸಲಿರುವ ಸಂಗಮೇಶ್ ನಿರಾಣಿ ಅವರು ತಿಳಿಸಿದರು. ಜಮಖಂಡಿ ನಗರದ ವಿಜಯ ಸೌಹಾರ್ದ ಬ್ಯಾಂಕಿನ ಸಭಾಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಮುರುಗೇಶ್ ನಿರಾಣಿ, ಬೆಳಗಾವಿ ಕೆಎಲ್ಇ ಸಂಸ್ಥೆಯ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಮಲ್ಲಿಕಾರ್ಜುನ ಚಾಲಿ, ಬಾಗಲಕೋಟೆಯ ಜಿಲ್ಲಾ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಮತ್ತು ವಸಂತಕುಮಾರ ಶೆಟ್ಟಿ ಆಗಮಿಸಲಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷ ಎಂಪಿ ತವನಪ್ಪಗೋಳ್ ಮಾತನಾಡಿದರು. ಅಧಿಕಾರ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿಗಳಾಗಿ ಸಂಗಮೇಶ್ ಕೌಚಲ್ಗಿ, ಖಜಾನ್ಸಿಯಾಗಿ ಚಿನ್ಮಯ್ ಜಿರ್ಲಿ ಅಧಿಕಾರವನ್ನು ವಹಿಸಲಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಪದಾಧಿಕಾರಿಗಳು ಭಾಗವಹಿಸಿದರು. ವರದಿ ರವಿ ದೊಡ್ಮನಿ, ಕರುನಾಡ ರತ್ನಾನಿ, ಜಮಖಂಡಿ. ಲಯನ್ಸ್ ಕ್ಲಬ್ ವತಿಯಿಂದ 6 ವಿಷನ್ಗಳನ್ನ ಇಟ್ಕೊಂಡು ಲಯನ್ಸ್ ಸೇವಾ ಸಂಸ್ಥೆ ದೇಶವ್ಯಾಪಿ ಕೆಲಸವನ್ನು ಮಾಡ್ತಾ ಇದೆ. ಒಂದು ಹೆಮ್ಮೆಯ ಸಂಗತಿ ಏನಂತಂದ್ರೆ, ಭಾರತ ದೇಶದಲ್ಲಿ ಜಮಖಂಡಿ ಲಯನ್ಸ್ ಕ್ಲಬ್ ತನ್ನದೇ ಆಗಿರ್ತಕ್ಕಂಥ ವೈಶಿಷ್ಟ್ಯವನ್ನ ಸೇವಾ ಕಾರ್ಯದಲ್ಲಿ ಪ್ರತಿ ವರ್ಷನೂ ಹೆಚ್ಚಿನ ಅವಾರ್ಡ್ಗಳನ್ನ ತಗೊಂಡು ಗುರುತಿಸಿಕೊಂಡಿದೆ. ಕಳೆದ 57 ವರ್ಷಗಳಿಂದ ಸತತವಾಗಿ ಲಯನ್ಸ್ ಕ್ಲಬ್ನ ಸೇವಾ ಕಾರ್ಯ ಜಮಖಂಡಿಯಲ್ಲಿ ನಿರಂತರವಾಗಿ ನಡೀತಾ ಇದೆ. ಆ ಲಯನ್ಸ್ ಕ್ಲಬ್ಬಿನ ಹಿಂದಿನ ಎಲ್ಲ ಅಧ್ಯಕ್ಷರನ್ನು ಒಳಗೊಂಡು ಒಂದು ಬೋರ್ಡ್ ಅನ್ನ ಮಾಡಿದ್ವಿ. ಲಯನ್ಸ್ ಕ್ಲಬ್ಬಿನ ಬಹಳಷ್ಟು ಹಿರಿಯರು ಡಿಸ್ಟಿಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಡಾಕ್ಟರ್ ಸೋನವಾಲ್ಕರ್ ಸರ್ ಇರ್ಬೋದು, ಡಾಕ್ಟರ್ ನಾಯ್ಕ್ ಅವರು, ಚೌರೆಡ್ಡಿ ಸರ್, ದಡ್ಡಿ ಸರ್, ಪ್ರೊಫೆಸರ್ ಕೊನ್ನೂರ್ ಅವರು, ಹೆಚ್ಚಿನ ಸಂಖ್ಯೆ ಹಿರಿಯರು ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡೋದ್ರಿಂದ ಇಲ್ಲಿ ಕೆಲಸ ಮಾಡುವಂತ ಅವಕಾಶ ಇದೆ. ನಾವು ಲಯನ್ಸ್ ಕ್ಲಬ್ಬಿನ 6 ವಿಷನ್ಗಳನ್ನ ಜಮಖಂಡಿಯಲ್ಲಿ ಕೆಲಸ ಮಾಡ್ಬೇಕಂತಿದೆ. ಅಂದಮುಕ್ತ ಜಮಖಂಡಿ ಮಾಡ್ಬೇಕು, ಆರೋಗ್ಯವಂತ ಜಮಖಂಡಿ ಮಾಡ್ಬೇಕು, ಶಿಕ್ಷಣದಲ್ಲಿ ಸಹಕಾರವನ್ನು ನೀಡಬೇಕು, ಜಮಖಂಡಿಯಲ್ಲಿ ಕಲೆ ಸಾಹಿತ್ಯ ಯಾವಾಗ್ಲೂ ಮುಂದಿದೆ, ಅದ್ರ ಜೊತೆ ಕೆಲಸವನ್ನ ಮಾಡ್ಬೇಕು. ಈ ತರ ಸಾಕಷ್ಟು ಲಯನ್ಸ್ ಕ್ಲಬ್ಬಿನ ವಿಷನ್ಗಳ ಜೊತೆಗೆ ಜಮಖಂಡಿಯಿಂದ ವಿಶೇಷ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಯೋಗ ದಿನ ಇರ್ಬೋದು, ಲಿಮ್ ಕ್ಯಾಂಪ್ ಇರ್ಬೋದು, ಅನ್ನಮುಕ್ತ ಜಮಖಂಡಿ ಮಾಡುವಂತದ್ದು ಇರ್ಬೋದು, ವಿದ್ಯಾರ್ಥಿಗಳ ದತ್ತು ತಗೊಳ್ಳುವಂತ ಕಾರ್ಯಕ್ರಮ ಇರ್ಬೋದು. ಇವು ಲಯನ್ಸ್ ಕ್ಲಬ್ಬಿನ ಕಾಯಂ ಕಾರ್ಯಕ್ರಮದ ಜೊತೆಗೆ ಎಡಿಷನ್ ಆಗಿ ಜಮಖಂಡಿ ಏರಿಯಾರು ಮಾಡ್ತಾ ಬಂದಿದ್ದಾರೆ. ಎಲ್ಲ ಕೆಲಸವನ್ನ ನಾವು ಮುಂದುವರಿಸ್ತಾ ಇದ್ದೀವಿ. ಇದೇ ತಿಂಗಳು ರವಿವಾರ ದಿನ 28ನೇ ತಾರೀಕಿನಂದು ಲಯನ್ಸ್ ಕ್ಲಬ್ಬಿನ ಪದಗ್ರಹಣ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಸಹೋದರ ಮುರುಗೇಶಣ್ಣ ನಿರಾಣಿ ಅವರು ಚೀಫ್ ಗೆಸ್ಟ್ ಆಗಿ ಆಗಮಿಸ್ತಾ ಇದ್ದಾರೆ. ಕೆಎಲ್ಇಯ ಮೆಡಿಕಲ್ ಡೈರೆಕ್ಟರು, ಸಾಹಿತಿಗಳು, ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರು ಆಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಜಾಲಿ ಸರ್ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಜಿಲ್ಲೆಯ ಪೊಲೀಸ್ ಸೂಪರಿಂಟೆಂಡೆಂಟ್ ಆಗಿರ್ತಕ್ಕಂಥ ಗೋಯಲ್ ಸರ್ ಕೂಡ ಅವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೂ ಜಮಖಂಡಿ ನಗರದ ಎಲ್ಲ ಗಣ್ಯ ವ್ಯಾಪಾರಸ್ಥರು, ಡಾಕ್ಟರ್ಗಳು, ಸಾಹಿತಿಗಳು, ಹಿರಿಯರು, ಬ್ಯಾಂಕಿನ ನಿರ್ದೇಶಕರುಗಳು, ಸಹಕಾರಿ ಅಧಿಕಾರಿಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬನ್ನಿ, ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ. ನಮಸ್ತೆ.